ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಫೈರ್ ತುಂಬಿರೋ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಪಂಚಿಂಗ್ ಬ್ಯಾಕ್ ಇತ್ತು, ಆದರೂ ರಕ್ಷಿತಾ ಕೊಪ್ಪ ತಣ್ಣಗಾಗ್ತಿಲ್ಲ. ಯಾಕೆ ಏನು ಕತೆ ಪ್ರೋಮೋ ನೋಡ್ಕೊಬೇಡ, ಡೀಟೇಲ್ ಮಾತಾಡೋಣ ಬನ್ನಿ. ಏನ್ ಹೇಳ್ಬೇಕು, ಮುಖಕ್ಕೆ ಹೊಡೆದು ಹೇಳೋ ತರ ಹೇಳ್ಬೇಕು. ಬರೀ ಮ್ಯಾನಿಪ್ಯುಲೇಟ್ ಮಾಡಿ ಅಪೋಸಿಟ್ ಪರ್ಸನ್ ನ ಬೇರೆ ತರ ಪೋರ್ಟ್ರೇ ಮಾಡೋದು. ಬಿಗ್ ಬಾಸ್ ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡಿರೋಂತ ರಾಶಿ ಇನ್ನೊಂದು ಟ್ರ್ಯಾಕ್ ಮತ್ತೊಂದು ಟ್ರ್ಯಾಕ್ ನಾನ್ ಶುರು ಮಾಡ್ಕೊಂಡಿರ್ಲಿಲ್ಲ. ಎಲ್ಲ ಮಾಡ್ತೀರಲ್ವಾ ನಮ್ಮ ಮುಂಚೆ ಆಗಲ್ಲ. ಓಕೆ, ಒಂದು ವ್ಯಕ್ತಿಗೆ ನೀವು ಅಸಹ್ಯ ಅಂತ ಹೇಳ್ತೀರಲ್ವಾ, ಯಾರು ಅಧಿಕಾರ ಇದ್ರು ನಿಮ್ಗೆ ಎಷ್ಟು ಹೊಡಿದ್ರೆ ಸಾಕಾಗಲ್ಲ. ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಓ, ಇದೇ ಅನಿಸುತ್ತೆ ನಮ್ಮ ರಕ್ಷಿತಾ ಹೇಳ್ತಿದ್ದಂಥದ್ದು ಫೈರ್. ಹೇಗೆ ಕಾಣಿಸಿದೆ ಗೈಸ್, ಸಖತ್ತಲ್ಲ, ಮಜಾ ಇರುತ್ತೆ ಇವತ್ತು ಎಪಿಸೋಡ್ ಅಂತ ಅನಿಸುತ್ತೆ. ಸೀಸನ್ 10 ಕೂಡ ಈ ಥರ ಇತ್ತು ಒಂದು, ಅದರಲ್ಲೂ ಸಖತ್ತಾಗಿದ್ದು ನೈಸ್. ಆ್ಯಂಡ್ ಇಲ್ಲಿ ನೀವು ಯಾರಿಗಾದರೂ ಒಂದು ಪಂಚಿಂಗ್ ಬ್ಯಾಗಲ್ಲಿ ಇಟ್ಬಿಟ್ಟು ಅವ್ರ ಫೋಟೋನ ಹಾಕ್ಕೊಂಡು ಗುಂಬಿಟ್ಟು ಸರಿಯಾಗಿ ಗುಂಬೇಕು ಅಂತ ಅಂದ್ಕೊಂಡಿದ್ದೀರಾ, ಪಂಚ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ, ಮಗು ಕೊಡ್ದಂಗೆ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ಯಾರು ಫೋಟೋ ಕೊಡಿಯೋಕ್ಕೆ ಇಷ್ಟಪಡ್ತೀರಾ, ಜೊತೆಗೆ ಮೇನಾಗಿ ಏನು ಕಾರಣ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿರುವಂಥ ಸ್ಪರ್ಧಿಗಳಲ್ಲಿ. ಓಕೆನಾ? ಸೊ ಇವಾಗ ಪ್ರೋಮೋ ವಿಷಯಕ್ಕೆ ಬರೋಣ. ಚೆನ್ನಾಗಿ ಮಾಡಿದ್ದಾರೆ. ಪಂಚಿಂಗ್ ಬ್ಯಾಗ್ ಇಟ್ಟಿದ್ದಾರೆ, ಅಲ್ಲಿ ಹೊಡೆಯೋದಕ್ಕೆಲ್ಲ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಇವಾಗ ಏನಂದರೆ ಇರೋದು 2 ವಾರ ಅಂತ ಹೇಳಿದ್ದಾರೆ. ಸೊ ಹಾಗೆ ಈ ಫೈರ್ ಬೇಕೇ ಬೇಕು ಎಲ್ಲ ಸ್ಪರ್ಧಿಗಳ ಕಡೆಯಿಂದ. ಆ್ಯಂಡ್ ಈ ವಾರ ಏನಿದೆ ತುಂಬ ಕ್ರೂಷಿಯಲ್ ಆಗುತ್ತೆ, ತುಂಬ ಕಥೆಗಳು ನಡೆಯುವಂಥದ್ದಿದೆ. ಹಾಗಾಗಿ ಇಲ್ಲಿ ಇವಾಗ ಒಂದು ಆ್ಯಕ್ಟಿವಿಟೀಸ್ನ ಇಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ, ಅದು ಹಂಗೆ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು ಮುಂದಿನ ವಾರಕ್ಕೆ. ಹಾಗಾಗಿ ಸರಿಯಾಗಿ ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ಇಲ್ಲಿ ಯಾರು ಫೋಟೋಗೆ ಹಾಕಿದ್ದಾರೆ, ಪಂಚ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ, ಮುಖ ಕೊಡೋದಂಗೆ ಹೇಳೋಕ್ಕೆ ರೆಡಿ ಇದ್ದಾರೆ ಅಂತ ನೋಡೋದಾದರೆ, ಗಿಲ್ಲಿ ಅಶ್ವಿನಿ ಗೌಡ ಅವರ ಒಂದು ಫೋಟೋ ತೊಗೊಂಡಿದ್ದಾರೆ. ಒಬ್ಬೊಬ್ಬರನ್ನೇ ಫೋಟೋ ಮಾತ್ರ ತೊಗೋಬೇಕು ಅಂತ ಅನಿಸುತ್ತೆ, ಅಥವಾ ಜಾಸ್ತಿ ತೊಗೊಳೋದಿದ್ದರೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಎಕ್ಸ್ಪೆಕ್ಟೆಡೇ ಗಿಲ್ಲಿಯವರು ಅಶ್ವಿನಿ ಗೌಡ ಅವ್ರ ಫೋಟೋನ ತೊಗೊಂಡಿದ್ದಾರೆ. ಅದಕ್ಕೇನು ಕಾರಣ ಕೊಡ್ತಾರೆ, ಏನು ಕತೆ ಅಂತ ಕಾದು ನೋಡಬೇಕು. ಆ್ಯಕ್ಚುಲಿ ಇವ್ರು ಇಬ್ಬರು ಮಧ್ಯೆ ನಡೆದಿರುವಂಥ ವಿಷಯಗಳೇನು ಹೊಸ್ತಲ್ಲ. ನೆನೆ ಸುದೀಪಣ್ಣ ಹೇಳಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮಗೂ ಕೂಡ ಬೋರ್ ಹಿಡ್ದು ಹೋಗಿದೆ. ಏನಪ್ಪ ಅಂದರೆ ಅದೇ ಕತೆಗಳು, ಅದೇ ರಾಗ ಅದೇ ಆಡೋ ರೀತಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವ್ರ ವಿಷಯಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಮಾತಾಡಿ ನಮಗೆ ಬೇಜಾರಾಗಿ ಹೋಗಿದೆ. ಆ ಲೆವೆಲ್ಗೆ ಇವರಿಬ್ಬರ ಮಧ್ಯೆ ಕ್ಲಾಶ್ ಇರುವಂಥದ್ದು. ಈ ಸೀಸನ್ ನೋಡಿದ್ರೆ ಇವರಿಬ್ಬರ ಜಗಳನೇ ತುಂಬ ಹೈಲೈಟ್ ಆಗಿರುವಂಥದ್ದು, ಅದು ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಏನು ಕಾರಣ ಕೊಡ್ತಾರೆ ಅಂತ ಕಾದು ನೋಡೋಣ. ಇದಾದಮೇಲೆ ರಘುವಣ್ಣ ಧ್ರುವಂತ್ ನಿಮ್ಮನ್ನ ತೊಗೊಂಡಿದ್ದಾರೆ. ಇಂಟ್ರೆಸ್ಟಿಂಗ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಇದನ್ನು. ಏನು ಕಾರಣ ಕೊಡ್ತಾರೆ, ಯಾಕೆ ಪಂಚ್ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ವೇಟ್ ಮಾಡಿ ನೋಡೋಣ ಏನು ರೀಸನ್ ಬರ್ಬೋದು ಅಂತ. ಓಕೆನಾ? ಇದಾದಮೇಲೆ ಧ್ರುವಂತ್ ಅವರು ಯಾರ್ದೋ ಫೋಟೋ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವ್ರದ್ದೇ ಆಗಿರೋಂಥ ಚಾನ್ಸ್ಗಳಿರುತ್ತೆ, ಗಿಲ್ಲಿದು ಕೂಡ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ವೇಟ್ ಮಾಡಿ ನೋಡೋಣ ಧ್ರುವಂತ್ ಏನು ಕಾರಣ ಕೊಡ್ತಾರೆ, ಏನು ಹೇಳಿ ಹೊಡಿತಾರೆ ಅಂತ. ಓಕೆನಾ? ಇದಾದಮೇಲೆ ಅಶ್ವಿನಿ ಗೌಡ ಅವರ ಫೋಟೋ ತೊಗೊಂಡಿರೋದು ಯಾರಪ್ಪ ಅಂದರೆ ರಾಶಿಕಾ ಶೆಟ್ಟಿ. ಅಂದರೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಯಾರನ್ನ ಫೋಟೋ ತೊಗೊಂಡ್ರು ಪ್ರಾಬ್ಲಮ್ ಅಲ್ಲ, ಬಟ್ ಹೊಡಿಬೇಕು ಅಂತ ಅನಿಸಿರೋದು ಯಾಕೆ ಅನ್ನೋದನ್ನ ಹೇಗೆ ಹೇಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ತಪ್ಪು ಮಾಡಿರೋದು ಏನು ಕತೆ, ಕಾರಣಗಳು ಎಷ್ಟು ಮಟ್ಟ ಸತ್ಯ ಇರುತ್ತೆ, ಸತ್ಯಕ್ಕೆ ಹತ್ರ ಯಾವುದಿರುತ್ತೆ, ಇದೆಲ್ಲನೂ ಕೂಡ ನಾವು ನೋಡಬೇಕಾಗುತ್ತೆ. ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಆ್ಯಂಡ್ ರಾಶಿಕಾ ಶೆಟ್ಟಿ ಅವ್ರದ್ದು ಕಾರಣ ಕೂಡ ಇದೆ, ಅದು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇದಾದ ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಅವರು ರಾಶಿಕಾ ಶೆಟ್ಟಿ ಅವ್ರ ಫೋಟೋ ತಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಅಂತೂ ಬಂದಿದೆ. ಯಾಕಂದರೆ ಅವ್ರಿಗೆ ಯಾರಾದರೂ ಅವ್ರ ನೇಮರ್ ತಗೊಂಡ್ರೆ ಇವ್ರು ರಿಟರ್ನ್ ಕೊಡ್ತಾರೆ. ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತಿದೆ ನನ್ನ ಪ್ರಕಾರ. ಇವಾಗ ಅಶ್ವಿನಿ ಗೌಡರ ತಲೆಯಲ್ಲಿ ನಿಜವಾಗ್ಲೂ ರಾಶಿಕಾ ಶೆಟ್ಟಿ ಅವರು ಇರೋದಿಲ್ಲ ಆಲ್ಮೋಸ್ಟ್. ಓಕೆನಾ? ಬಟ್ ಅಶ್ವಿನಿ ಗೌಡರ ವಿಷಯ ತಗೊಂಡು ಮಾತಾಡಿದ್ರಲ್ವಾ, ತಲೆಗೆ ಬಂತು ಕೊಟ್ಟರು. ಅದಕ್ಕೇನೆ ಹೇಳಿದ್ದು ಉತ್ತಮ ಕೊಡಬೇಕಾದ್ರು ಕೂಡ ಅವರು ಆ ಸಿಚುವೇಶನ್ ತಕ್ಕಂತೆ ಮಾಡ್ಕೊಂಡು ಹೋಗ್ತಾರೆ ಅಂತ ಇದೇ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ಏನಪ್ಪ ಅಂದರೆ ಇದ್ರ ಬಗ್ಗೆ ಕೂಡ ಒಂದಿಷ್ಟು ವಿಷಯಗಳಿದೆ, ಮುಂದೆ ಮಾತಾಡೋಣ. ಓಕೆನಾ? ಇದಾದಮೇಲೆ ನಮ್ಮ ಟಗರುಪಟ್ಟಿ ರಕ್ಷಿತಾ ಶೆಟ್ಟಿ. ಓಕೆನಾ? ಸಿಕ್ಕಾಪಟ್ಟೆ ಫೈರ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಆ್ಯಂಡ್ ಅದು ಕೂಡ ನಮಗೆ ಕಳಪೆ ಕೊಡಬೇಕಾದ್ರು ಕ್ಲಿಯರಾಗಿ ಗೊತ್ತಾಯಿತು ಎಷ್ಟು ಹರ್ಟ್ ಆಗಿದೆ ಅವ್ರಿಗೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ, ಏನು ಕತೆ ಅಂತ. ಇಲ್ಲಿ ಧ್ರುವಂತ್ ನೇಮ್ನ ತಗೊಂಡಿದ್ದಾರೆ. ಧ್ರುವಂತ್ ನೇಮ್ನ ತಗೊಂಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕಾವ್ಯನೂ ಸ್ಪಂದನೂ ಬರ್ಬೋದು ಅಂತ. ಆ್ಯಕ್ಚುಲಿ ನೆನ್ನೆ ಸುದೀಪಣ್ಣ ಹೇಳಿ ಮಾತು ಕೇಳಿ, ಅಥವಾ ಇವತ್ತು ಕೂಡ ಸುದೀಪಣ್ಣ ಒಂದು ಪ್ರೋಮೋದಲ್ಲಿ ಇರ್ತಾರಲ್ಲ, ಆ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ರಕ್ಷಿತ್ ಅವರು ಆ ವಿಷಯಗಳನ್ನ ಬಿಟ್ಬಿಟ್ಟು, ಆ ಜಲಸ್ ಫೀಲ್ ಅನ್ನೋದನ್ನ ಬಿಟ್ಬಿಟ್ಟು ಇವ್ರಿಗೆ ನಿಜವಾಗ್ಲೂ ಆನೆಸ್ಟ್ ಆಗಿರೋಂಥ ಒಪಿನಿಯನ್ನ ತಗೊಂಡ್ರೆ ಇವಾಗ ಬರ್ತಿದ್ದಿಲ್ಲ ಉತ್ತರಗಳು, ಈ ಥರ ಪಾಯಿಂಟ್ ಟು ಪಾಯಿಂಟ್ ಮಾತಾಡುವಂಥ ಹುಡುಗಿ. ಸೊ ಅದಕ್ಕೆ ಕ್ಲಾರಿಟಿ ಇಂಪಾರ್ಟೆಂಟು. ಸೊ ಇವಾಗ ಕ್ಲಾರಿಟಿ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಕೊಡ್ತಾ ಇದ್ದಾರೆ ಸರಿಯಾಗಿ ಧ್ರುವಂತೂ ಕೂಡ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದಾರೆ, ಅದಂತೂ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನೋಡೋಣ. ಆ್ಯಂಡ್ ಇಲ್ಲಿ ಕಾರಣಗಳು ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಧ್ರುವಂತ್ ಅವರ ರಿಯಾಕ್ಷನ್, ನಗ್ತಾ ಇದ್ದಾರೆ, ಬಟ್ ರಕ್ಷಿತಾ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಏನ್ ಹೇಳ್ಬೇಕು, ಮುಖಕ್ಕೆ ಹೊಡೆದು ಹೇಳೋ ತರ ಹೇಳ್ಬೇಕು. ಆ್ಯಂಡ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಡ್ರಿ, ಏನೇ ಹೇಳ್ಬೇಕಾದ್ರು ಮುಖಕ್ಕೆ ಕೊಡ್ದಂಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಹಾಗೆ ಯಾರಾದ್ರು ತುಂಬ ಆಶಾಗಿ ಹೇಳ್ತಾರೆ ಅಂದರೆ ಅದನ್ನು ತಪ್ಪಾಗೂ ತಿಳ್ಕೊಬೇಡ್ರಿ. ಯಾಕಂದ್ರೆ ಮುಖಕ್ಕೆ ಕೊಡ್ದಂಗೆ ಹೇಳಬೇಕು. ಒಂದು ಚಾನ್ಸ್ ಸಿಕ್ಕಿದೆ,
ಮುಖಕ್ಕೆ ಕೊಡ್ದಂಗೆ ಎಲ್ಲ ಟೈಮಲ್ಲಿ ಮಾತಾಡೋಕ್ಕಾಗಲ್ಲ, ಅದು ರಾಂಗ್ ಕೂಡ ಆಗ್ಬೋದು ಸಮ್ಟೈಮ್ಸ್, ಇದೇನು ಹಿಂಗೆ ಮಾತಾಡ್ತಾರೆ ಆಗೀಗೆ ಅಂತ. ಬಟ್ ಇವಾಗ ಇರೋದೇ ಹಾಗೆ. ಸೊ ಇಂಥ ಟೈಮಲ್ಲಿ ಇಂಥ ಅವಕಾಶಗಳನ್ನ ಬಿಟ್ಟರೆ ಮತ್ತೆ ಸಿಗಲ್ಲ. ಸೊ ಹಾಗೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮ್ಯಾನಿಪುಲೇಟ್ ಮಾಡಿ ಅಪೋಸಿಟ್ ಪರ್ಸನ್ನ ಬೇರೆ ತರ ಪೋರ್ಟ್ರೇ ಮಾಡೋದು ಬಿಗ್ ಬಾಸ್. ಆ್ಯಂಡ್ ಇಲ್ಲಿ ರಾಶಿಕಾ ಶೆಟ್ಟಿ ಹೇಳ್ತಿರೋದು ಏನಪ್ಪ ಅಂದರೆ ಅಶ್ವಿನಿಗೌಡವ್ರಿಗೆ ಸಿಕ್ಕಾಪಟ್ಟೆ ಮ್ಯಾನಿಪುಲೇಟ್ ಮಾಡ್ತಾರೆ. ಅಶ್ವಿನಿಗೌಡವರು ಆಪೋಸಿಟ್ ಇರುವಂಥ ವ್ಯಕ್ತಿ ಬಗ್ಗೆ ಸಿಕ್ಕಾಪಟ್ಟೆ ಮ್ಯಾನಿಪುಲೇಷನ್ ಮಾಡಿ ಅವರು ತಪ್ಪು ಅನ್ನೋ ರೀತಿ ಎಲ್ಲರೂ ಕೂಡ ಪೋರ್ಟ್ರೇಟ್ ಮಾಡ್ತಾರೆ ಅನ್ನೋದನ್ನ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆ್ಯಂಡ್ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಅಶ್ವಿನಿಗೌಡವರು ಮ್ಯಾನಿಪುಲೇಷನ್ ಮಾಡೋದ್ರಲ್ಲಿ ಸೂಪರಾಗಿ ಟ್ಯಾಲೆಂಟ್ನ ಇಟ್ಕೊಂಡಿದ್ದಾರೆ ಅಂತ. ಇದನ್ನು ಆ್ಯಕ್ಚುಲಿ ಇನ್ನೊಂದು ಥರನೂ ಮಾತಾಡ್ಬೋದು ನಾವು, ಅಂದರೆ ಒಂದು ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು. ಇವರ ಸ್ಟ್ರಾಟಜಿಗೆ ಎಷ್ಟೋ ಜನ ಬಲಿಯಾಗಿ ಹೋಗಿದ್ದಾರೆ. ಓಕೆನಾ, ಇಲ್ಲಿವರೆಗೂ ಇವ್ರು ಬಂದಿದ್ದಾರೆ ಅಂದರೆ ಎಷ್ಟೋ ಜನ ಬಲಿಯಾಗಿದ್ದು ಉಂಟು. ಅಂದರೆ ಇವರ ಒಂದು ಸ್ಟ್ರಾಟಜಿ ಏನಿದೆ ಅದನ್ನು ಗೇಮ್ ಅಂತ ನೋಡಿದಾಗ, ಈ ಬಿಗ್ ಬಾಸ್ನ ಒಂದು ಗೇಮ್ ಅಂತ ನೋಡಿದಾಗ ಅಶ್ವಿನಿ ಗೌಡವರು ರೈಟ್ ಟ್ರ್ಯಾಕಲ್ಲಿದ್ದಾರೆ ಅಂತ ಕೂಡ ಅನಿಸ್ಬಿಡುತ್ತೆ. ಯಾಕಂದರೆ ಇವಾಗ ಇರೋರು ಎಲ್ಲರೂ ಕೂಡ ಬುದ್ಧಿವಂತರ ದಡ್ರೇನಲ್ಲ. ಅಶ್ವಿನಿ ಅವ್ರನ್ನ ಒಂದಿನ 2 ದಿನ ನೋಡಿಲ್ಲ, 90 ಮೇಲೆ ನೋಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಅವ್ರ ಮಾತನ್ನ ನಂಬ್ತಾರೆ ಅಂದರೆ ಯಾರು ದಡ್ರು ಯಾರು ಬುದ್ಧಿವಂತರು ಇಲ್ಲಿ ಅನ್ನೋ ಪಾಯಿಂಟ್ ಕೂಡ ಬರುತ್ತೆ. ಜೊತೆಗೆ ಮ್ಯಾನಿಪುಲೇಷನ್ ಮಾಡೋದೇ ಅವರ ಸ್ಟ್ರಾಟಜಿ ಆಗಿದ್ದರೆ, ನಿಮ್ಮನ್ನ ಅವರಲ್ಲಿ ಇವರಲ್ಲಿ ತಂದಿಟ್ಟು ಇವರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದೇ ಅವರ ಸ್ಟ್ರಾಟಜಿ ಆಗಿಬಿಟ್ಟಿದ್ರೆ ಗೇಮ್ ಥರ ನೋಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ. ಇಲ್ಲಿ ಯಾಕೆ ಅದನ್ನು ಅರ್ಥ ಮಾಡ್ಕೋತಿಲ್ಲ ಅನ್ನೋದು ಕೂಡ ಬರುತ್ತೆ ಅಲ್ವಾ. ಸೊ ಈ ಪಾಯಿಂಟ್ ಕೂಡ ನೋಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ನನ್ನ ಪ್ರಕಾರ ರಾಶಿಕಾ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿದ್ದರು. ಆ್ಯಂಡ್ ಇವರು ಒಳ್ಳೆ ರೀತಿ ಇದ್ದಿದ್ದಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಗಿಲ್ಲಿಯವ್ರ ಜೊತೆ ಕೂಡ ಮಾತಾಡ್ತಾರೆ ಪಾಯಿಂಟ್ಗಳು ಇಟ್ಕೊಂಡು. ನನಗದು ರೈಟ್ ಅಂತ ಅನಿಸ್ತು ರಾಶಿಕಾ ಶೆಟ್ಟಿ ಮಾತಾಡಿದ್ದು. ಒಳ್ಳೆತನದಿಂದ ಇರಬೇಕು ಅನ್ನೋದೇ ಒಳ್ಳೆತನ ಅಲ್ವಾ. ಸೊ ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ. ಒಳ್ಳೆತನ ಇದ್ದಾರೆ ಇದು ಬಿಡಲಿ ಅಂತ ಕೂಡ ಬಿಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ಇವಾಗ ಯಾಕೆ ಒಪಿನಿಯನ್ ಚೇಂಜ್ ಆಗಿದೆ ಅಂದರೆ ನನ್ನ ಪ್ರಕಾರ VT ತೋರಿಸಿದ್ದಾರೆ ಗೊತ್ತಾ, ಅದಕ್ಕೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಶ್ವಿನಿ ಅವರು ಹೇಳಿದ ಪ್ರಕಾರ ಗೆಲ್ಲಿ ಬಂದ ತಕ್ಷಣ ಹಂಗೆ ಮಾತಾಡ್ದ ಹಿಂಗೆ ಮಾತಾಡ್ದ ಅನ್ನೋದು ಇತ್ತು. ನೆನೆ VT ಪ್ಲೇ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆನೆ ಎಪಿಸೋಡ್ ಅದ್ರ ತುಂಬ ಹೇಳ್ಕೊಂಡು ಹೋಗಿಲ್ಲ, ಯಾಕಂದ್ರೆ ಆಲ್ರೆಡಿ ಕತೆಗಳು ನೋಡ್ಬಿಟ್ಟಿದ್ವಿ ಅಂದ್ಬಿಟ್ಟು ಹೊಸ್ತಲ್ಲ ಅಂದ್ಬಿಟ್ಟು. ಬಟ್ ಮಾತಾಡಿದರೆ ತುಂಬ ಪಾಯಿಂಟ್ಗಳು ಇರ್ತಿತ್ತು. ಅಲ್ಲಿರುವಂಥ ಸ್ಪರ್ಧಿಗಳಿಗೆ ತುಂಬ ಜನಕ್ಕೆ ಕ್ಲಾರಿಟಿ ಸಿಕ್ಕಿರುತ್ತೆ ಖಂಡಿತವಾಗ್ಲೂ VT ನೋಡಿದ್ಮೇಲೆ. ಏನಾಯಿತು, ಇವ್ರೇನು ಮಾಡಿದ್ರು, ಗಿಲ್ಲಿ ಏನು ಮಾಡ್ದ, ಗಿಲ್ಲಿಗೆ ಯಾಕೆ ಅಷ್ಟೊಂದು ಟ್ರಿಗರ್ ಆಯಿತು, ಇವ್ರು ನಿಜವಾಗ್ಲೂ ಕರೆಕ್ಟಾಗಿ ಮಾತಾಡೋರು ಅನ್ನೋ ಪಾಯಿಂಟ್ ಎಲ್ಲ ಕ್ಲಿಯರ್ ಆಗಿರೋದ್ರಿಂದ, ಮತ್ತು ಇವ್ರುಗಳು ಅಶ್ವಿನಿಗೌಡವರು ಇವ್ರುಗಳಿಗೆಲ್ಲರೂ ಕೂಡ ಒಂದಿಷ್ಟು ವಿಷಯಗಳನ್ನ ಬೇರೆ ಥರ ಇಟ್ಟಿರೋದ್ರಿಂದ ಖಂಡಿತವಾಗ್ಲೂ ಇವಾಗ ಮ್ಯಾನಿಪುಲೇಷನ್ ಮಾಡಿ ನಮ್ಮನ್ನೆಲ್ಲ ದಡ್ರು ಮಾಡಿದ್ರು. ಒಬ್ಬ ವ್ಯಕ್ತಿನ ಹೇಟ್ ಮಾಡೋ ರೀತಿ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ ಮಾತಾಡೋ ರೀತಿ ಮಾಡಿಬಿಟ್ರು ಅನ್ನೋ ಒಂದು ಕೋಪ ಇದ್ದಿರುತ್ತೆ ಗೊತ್ತಾ, ಅದು ರಾಶಿಕಾ ಶೆಟ್ಟಿ ಅವ್ರಲ್ಲಿ ಕಾಣಿಸಿದೆ. ಆ್ಯಂಡ್ ಅವ್ರು ಹೇಳುವಂಥ ಪಾಯಿಂಟು 100% ಸತ್ಯ ಇದೆ. ಮ್ಯಾನಿಪುಲೇಷನ್ ಮಾಡಿ ಒಬ್ಬನ ತಪ್ಪು ಅನ್ನೋ ರೀತಿ ಮಾಡ್ತಾರೆ. ಎಕ್ಸಲೆಂಟ್ ಇದ್ದಾರೆ ಮೈಂಡಲ್ಲಿ, ಸಿಕ್ಕಾಪಟ್ಟೆ ಮೈಂಡ್ ಗೇಮ್ ಅಂತ ಕೂಡ ಹೇಳ್ಬೋದು. ಗುಡ್ ಗೇಮ್ಗೆ ನೋಡೋಣ ಹೆಂಗೆ ಹೋಗುತ್ತೆ ಮುಂದೆ ಏನು ಕತೆ ಅಂತ. ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಷ್ಟೇ. ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡಿರೋಂಥ ರಾಶಿ, ಮಿಸ್ ಯೂನಿವರ್ಸ್ ಅಂತ ಹುಡುಗೇನು ಅಂದ್ಕೊಂಡಿರಲ್ಲ, ಇವರೇ ಹೇಳಿರ್ಬೋದೇನೋ ಮೇ ಬಿ. ಬಟ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ನೋಡಿ, ಅಲ್ಲಿ ತಪ್ಪಾಯಿತು, ಅದಕ್ಕೋಸ್ಕರ ರಾಶಿಕಾ ಶೆಟ್ಟಿ ಅವರು ಗೊತ್ತಿರೋದು ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ರಾಶಿಕಾ ಶೆಟ್ಟಿ ಅವ್ರದ್ದು ಏನು ತಪ್ಪಿಲ್ಲ, ಆದರೂ ಕೂಡ ರಾಶಿಕಾ ಶೆಟ್ಟಿ ಅವ್ರು ಕೊಟ್ಟರು ಅಂದ್ಬಿಟ್ಟು ಅಶ್ವಿನಿ ಅವ್ರು ಬಂದು ಕೊಡ್ತಾ ಇದ್ದಾರೆ ಅಂದರೆ ಇವಾಗ ಇಷ್ಟು ದಿನ ಆ ಹುಡುಗಿ ಜೊತೆ ಇದ್ದಂಥ ರೀತಿ ಏನು. ಸೊ 2.0 ಕಂಪ್ಲೀಟ್ಲಿ ಫೇಕ್ ಅನ್ನೋ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಇಲ್ಲೇ ಪ್ರಾಬ್ಲಮ್ ಆಗುವಂಥದ್ದು, ಇವಾಗ ಇಷ್ಟು ದಿನ ತಾಳ್ಮೆಯಿಂದ ಇಟ್ಕೊಬಂದಂಥ ವ್ಯಕ್ತಿ ಅಶ್ವಿನವರು, ಇಷ್ಟು ದಿನ ಪಾಸಿಟಿವ್ ಆಗಿದ್ದಂಥ ವ್ಯಕ್ತಿ ಏನಿದ್ದಾರೆ ಅವ್ರು ಅದೇ ರೀತಿ ಕಂಟಿನ್ಯೂ ಮಾಡಿದರೆ ಒಂದು ತೂಕ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಯಾಕಂದರೆ ಯಾರು ಏನೇ ಮಾತಾಡ್ಬೋದು, ಇಲ್ಲ ಗುರು ಅವ್ರು ಬದಲಾಗಿದೆ ಅಂತ ನಾನು ಕೂಡ ವಾದ ಮಾಡ್ಬೋದಾಯಿತು. ಇವಾಗ ನೋಡಿ ಪಟ್ ಅಂತ ಚೇಂಜ್ ಆಗಿಬಿಟ್ರು. ಆ್ಯಂಡ್ ತಿರ್ಗಾ ಇಲ್ದಿರೋ ವಿಷಯಗಳನ್ನ ಹಳೇ ವಿಷಯಗಳನ್ನ ತೊಗೊಬರ್ತಿದ್ದಾರೆ. ಮತ್ತು ಇಷ್ಟು ದಿನ ಹಿಂಗೆ ಜೊತೆಲಿದ್ದೀರಿ ಅಂಥವ್ರ ಜೊತೆ, ಹಾಗಾದ್ರೆ ನೀವೆಂಥವ್ರು ಅನ್ನೋ ಪ್ರಶ್ನೆ ಬರುತ್ತಾ ಖಂಡಿತವಾಗ್ಲೂ ಬರುತ್ತೆ. ಇದನ್ನೇ ಹೇಳುವಂಥದ್ದು. ಈಗ ಕ್ಲಿಯರಾಗಿ ಗೊತ್ತಾಗುತ್ತೆ ಜನಗೂ ಕೂಡ 2.0 ಏನು ಕತೆ ಅಂತ. ಆ್ಯಂಡ್ ಇಲ್ಲಿ ಮಿಸ್ ಯೂನಿವರ್ಸ್ ಹಾಗೆ ಹೀಗೆ ಅಂದರೆ ನೀವು ಹುರ್ಕೋತಿದ್ರು ಅವ್ರನ್ನ ನೋಡಿ, ಅಥವಾ ಏನು ನಿಮ್ಮ ತಲೆಯಲ್ಲಿತ್ತು ಹಾಗಾದ್ರೆ ಅದನ್ನು ಅವ್ರ ಮುಂದೆ ಹೇಳ್ಬೋದಾಗಿತ್ತಲ್ಲ ಇಷ್ಟು ದಿನ ಇದ್ದಾಗ. ಏನಪ್ಪ ಒಟ್ನಲ್ಲಿ ನಮಗೆ ಅಂತೂ ಅನಿಸುತ್ತೆ ರಾಶಿಕಾ ಶೆಟ್ಟಿ ಕ್ಯೂಟಾಗಿ ತುಂಬ ಚೆನ್ನಾಗಿದ್ದಾರೆ. ನೀವು ಹೇಳ್ರಪ್ಪ ಚೆನ್ನಾಗಿಲ್ವಾ ಹುಡುಗಿ? ಇದ್ರೂ ಏನು ತಪ್ಪಿಲ್ಲ, ಮಿಸ್ ಯೂನಿವರ್ಸ್ ಅಂತ ಅಂದ್ಕೊಂಡ್ರು ಏನು ತಪ್ಪಲ್ಲ. ತಮಗೆ ಅನಿಸುತ್ತೆ ಅಂದರೆ ಅಂದ್ಕೊಂಡ್ರಿ ಬಿಡಿ, ನಮಗೆ ನಾವು ಚೆನ್ನಾಗಿರೋ ಸಾಕು, ಬೇರೆಯವ್ರ ಒಪಿನಿಯನ್ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಅಲ್ವಾ. ಹಾಗಾಗಿ ಇನ್ನೊಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕು ನಾನು ಶುರು ಮಾಡ್ಕೊಂಡಿರ್ಲಿ. ಸೊ ಒಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕ್ ನಾನು ಶುರು ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ಹಳೇ ವಿಷಯಕ್ಕೆ ಹೋಗ್ತಿದ್ದಾರೆ. ಬಟ್ ಅದ್ರ ಬಗ್ಗೆ ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಸುದೀಪ್ನ ಕೂಡ ಮಾತಾಡಿದ್ರು, ನಾವು ಕೂಡ ಮಾತಾಡಿದ್ವಿ, ಎಲ್ಲರೂ ಮಾತಾಡಿದ್ದಾರೆ. ಬಟ್ ಏನಂದರೆ ಪ್ರತಿ ಸಲ ವ್ಯಕ್ತಿ ಬದಲಾಗ್ತಾನೆ. ಇವಾಗ ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವ್ರು ಹಳೆ ವಿಷಯನ ಇಟ್ಕೊಂಡು ನಾವು ಇವಾಗ ಮಾತಾಡಬೇಕು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಆಗಿರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇವಾಗ ನಾನು ಕೂಡ ಹಳೆ ಅಶ್ವಿನಿಗೌಡರನ್ನ ಇಷ್ಟಪಡ್ತಿರಲಿಲ್ಲ. ಬಟ್ ನಂಗೆ ಈಗ ಇದ್ದಂಥ 2.0 ಏನಿತ್ತು ಆ ಅಶ್ವಿನಿಗೌಡ ತುಂಬ ಇಷ್ಟ ಆಗ್ತಿದ್ರು. ಸ್ಟ್ರಾಟಜಿಯಿಂದ ನಂಗೆ ಗೊತ್ತು, ಆದರೆ ಅವರಲ್ಲಿ ಒಳ್ಳೆತನ ಇತ್ತು. ಒಳ್ಳೆತನದಿಂದ ಆಟ ಆಡಬೇಕು ಅಂತ ಅಂದ್ಕೊಳ್ಳೋದೇ ಒಳ್ಳೆತನ ಅಲ್ವಾ ಅಂತ ನಾನು ತಗೋತಿದ್ದೆ. ಯಾಕಂದರೆ ಅವ್ರ ಆಟದಲ್ಲಿ ಯಾರಿಗೂ ತೊಂದರೆ ಆಗ್ತಿಲ್ಲ, ತುಂಬ ತಾಳ್ಮೆಯಿಂದ ಇದ್ದರು, ಎಲ್ಲರ ಜೊತೆ ಚೆನ್ನಾಗಿದ್ದರು, ಪ್ರೀತಿಯಿಂದ ಇದ್ದರು. ಅದು ನೋಡೋಕೆ ತುಂಬ ಇಷ್ಟ ಆಗ್ತಿತ್ತು. ಆಮೇಲೆ ನಾನು ಗೇಮ್ ನೋಡೋದು ಹಾಗೇ, ಅವರಿಂದ ತಪ್ಪಾದಾಗ ತಪ್ಪು, ಸರಿಯಾದಾಗ ಸರಿ. ಸೊ ಅವ್ರ ಗೇಮಿಂದ ನಿಜವಾಗ್ಲೂ ತಪ್ಪಾಗ್ತಿರಲಿಲ್ಲ, ಚೆನ್ನಾಗಿತ್ತು ಗೇಮ್ ಅಂತ ಕೂಡ ಹೇಳ್ಬೋದು. ತಪ್ಪಾದಾಗ ತಪ್ಪು ಅಂತ ಹೇಳ್ತಿದ್ವಿ ಅಷ್ಟೇ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಅಶ್ವಿನಿಗೌಡರು ತುಂಬ ಹಿಂದೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಆ ರೀತಿ ಹೋಗಿ ಮಾತಾಡೋದಾದರೆ ಇವರು ಹಿಂದೆ ಕೂಡ ಹೋಗಿ ಮಾತಾಡಬೇಕಾಗುತ್ತೆ. ಎಲ್ಲರೂ ಒಂದು ಕಡೆ ಎಡ್ಗಿರ್ತೀವಿ ಅಥವಾ ಗೊತ್ತಿರೋದಂಥ ಕೆಲವು ವಿಷಯಗಳಾಗಿರುತ್ತೆ. ಸೊ ಅದನ್ನೇ ಇಟ್ಕೊಂಡು ಮಾತಾಡೋದು ಎಷ್ಟು ಮಟ್ಟ ಸರಿ ಅಂತ ಕೂಡ ಬರುತ್ತೆ. ಮಾತಾಡಬಾರ್ದು ಅಂತನೂ ಅಲ್ಲ, ಬಟ್ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದ ಕತೆ ಅನ್ನೋದು ಕೂಡ ಖಂಡಿತವಾಗಿ ಬರುತ್ತೆ. ಓಕೆನಾ?
ಇದು ಸೂಪರ್ ಗುರು. ಅಂದರೆ ಇಲ್ಲಿ ಒಂದು ಸೀಕ್ರೆಟ್ ರೂಮಲ್ಲಿ ಏನೆಲ್ಲ ಆಯಿತು ಅದ್ರ ಬಗ್ಗೆ ಮಾತುಕತೆ ಇರುವಂಥದ್ದು. ಸಿಕ್ಕಾಪಟ್ಟೆ ರೊಚ್ಚಿಗೆ ಎದ್ದುಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ. ಧ್ರುವಂತ್ ನಗ್ತಾ ಕೂತಿದ್ದಾರೆ, ಬಟ್ ರಕ್ಷಿತಾ ಮಾತ್ರ ಸಿಕ್ಕಾಡ ಫೈರಾಗಿ ಕಾಣಿಸ್ಕೊತಿದ್ದಾರೆ. ವ್ಯಕ್ತಿಗೆ ನೀವು ಅಸಹ್ಯ ಅಂತ ಹೇಳ್ತೀರಲ್ವಾ, ಯಾರು ಅಧಿಕಾರ ಇದ್ರು ನಿಮ್ಗೆ? ಸತ್ಯ. ಆ್ಯಕ್ಚುಲಿ ಅದಕ್ಕೆ ಒಂದು ಕ್ಲಾರಿಟಿ ಕೂಡ ಕೊಟ್ಟರು ಯಾರೋ ಧ್ರುವಂತ್, ಓಕೆನಾ. ಬಟ್ ಸ್ಟಿಲ್ ಆ ವರ್ಡ್ ಎಲ್ಲ ಒಳ್ಳೇದಲ್ಲ ಅಂತ ಅನಿಸುತ್ತೆ. ಕ್ಲಿಯರಾಗಿ ಅವರು ಆ ವರ್ಡ್ನ ಯೂಸ್ ಮಾಡ್ತಾರೆ ಅಸಹ್ಯ ಅಂದ್ಕೊಂಡು. ಸೊ ಅದನ್ನು ರಘುವಣ ಕೂಡ ಅಪೋಸ್ ಮಾಡ್ತಾರೆ. ಆ್ಯಂಡ್ ಅದನ್ನು ಬೇರೆ ರೀತಿ ಕೂಡ ಹೇಳಿದರು. ಅದು ಆ್ಯಕ್ಚುಲಿ ಅರ್ಥ ಆಯಿತು ಅಂತ ಕೂಡ ಅನಿಸ್ತು. ಬಟ್ ಆದರೂ ಕೂಡ ರಕ್ಷಿತಾ ಶೆಟ್ಟಿಗೆ ಅವತ್ತು ಮಾತಾಡಿದಂಥದ್ದು ರಾಂಗೇ ಇದೆ. ಅದನ್ನು ಯೂಸ್ ಮಾಡಬಾರ್ದು ಹಾಗೆಲ್ಲ ಅಸಹ್ಯ ಆಗಿ ಹೀಗೆ ಅಂದ್ಕೊಂಡು ಗಲೀಜು ಆಳು ಮುಳು ಅಂದ್ಕೊಂಡೆಲ್ಲ ಮಾತಾಡೋದ್ರಿಂದ ತಪ್ಪಿದೆ. ಅದೇ ಇವಾಗ ಇವ್ರ ಕಡೆಯಿಂದ ಏನು ಉತ್ತರ ಬರುತ್ತೆ ಅಂತ ಕಾದು ನೋಡಬೇಕು. ಎಷ್ಟು ಹೊಡಿದ್ರೆ ಸಾಕಾಗಲ್ಲ ಇವ್ರಿಗೆ. ಚಿಂದಿ ಗುರು ಸಕ್ಕದಾಗಿದೆ. ಅವ್ರ ರಿಯಾಕ್ಷನ್ ಚೆನ್ನಾಗಿದೆ ಧ್ರುವಂತ್ ಅವ್ರದ್ದು ಕೂಡ. ಈ ಕಡೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಸಕ್ಕದಾಗಿ ಕೊಡ್ತಾ ಇದ್ದಾರೆ. ಬಿಡ್ತಾಯಿಲ್ಲ, ಕಿತ್ತೋವಂಗೆ ಹೊಡೆದಿದ್ದಾರೆ. ಅಂದರೆ ಏನು ಫೈರ್ ಇರ್ಬೋದು, ಏನು ಪವರ್ ಇರ್ಬೋದು. ಮಸ್ತ್. ನೋಡೋಣ ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.